ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸ್ವಲ್ಪ ಲೇಟ್ ಆಯಿತು ಅನಿಸುತ್ತೆ ವಿಶ್ ಮಾಡೋದು. ಯೋಶ್ನಿಗೆ ವಿಂಟರ್ ಹಾಲಿಡೇಸ್ ಇದ್ದಿದ್ದರಿಂದ ನಾವು 1-2 ದಿನ ಹೊರಗಡೆ ಹೋಗೋಣ ಅಂತ ಹೋಗಿದ್ವಿ. ವಾಪಸ್ ಬರೋ ಅಷ್ಟರಲ್ಲಿ ಮನೆಯೆಲ್ಲ ಧೂಳಾಗ್ಬಿಟ್ಟಿತ್ತು. ನಮ್ಮ ಮನೆ ಸುತ್ತಮುತ್ತ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಲ್ಲಿ, ಆಮೇಲೆ ಯೋಶ್ನಿಗೆ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗೋದೆ. ಇವತ್ತು ಸ್ವಲ್ಪ ಟೈಮ್ ಮಾಡ್ಕೊಂಡು ವಿಡಿಯೋ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನು ಇವತ್ತು ಹಾಕ್ತಿರೋ ವಿಡಿಯೋ ನಾವು ವಿಸಿಟ್ ಮಾಡಿದಂಥ ಪ್ಲೇಸಸ್ದು. ನಾವು ತುಂಬ ಏನು ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ ಈ ಟ್ರಿಪ್ಪಿಗೆ. ತುಂಬ ದಿನಕ್ಕೋಸ್ಕರ ಹೊರಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ ಈ ಸರಿ. ಹಾಗಾಗಿ 2 ದಿನ ಅಥವಾ 3 ದಿನಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಷ್ಟೇ. ನಮ್ಮ ಲಿಸ್ಟಲ್ಲಿ 1-2-3 ಪ್ಲೇಸಸ್ ಇತ್ತು ಕವರ್ ಮಾಡೋದಕ್ಕೆ. ಅದರಲ್ಲಿ ಫಸ್ಟ್ ಒಂದು ಬಂದು ಲೇಪಾಕ್ಷಿ ಆಂಧ್ರದಲ್ಲಿದೆ, ಕರ್ನಾಟಕ ಬಾರ್ಡರಲ್ಲಿ. ಲೇಪಾಕ್ಷಿದು ಮೇನ್ ಅಟ್ರ್ಯಾಕ್ಷನ್ ಅಂದರೆ ಒಂದು ವೀರಭದ್ರ ಸ್ವಾಮಿ ಟೆಂಪಲ್, 2ನೇದು ಜಟಾಯು ಥೀಮ್ ಪಾರ್ಕ್, ಲಾಸ್ಟ್ ಒಂದು ಬಂದು ಏಕಶಿಲೆನಲ್ಲಿ ಕೆತ್ತಿರೋ ನಂದಿ ವಿಗ್ರಹ. ನಾವು ಫಸ್ಟ್ ಹೋದ ತಕ್ಷಣ ಸಿಕ್ಕಿದ್ದು ಜಟಾಯು ಥೀಮ್ ಪಾರ್ಕ್. ಸೊ ಅಲ್ಲಿಗೆ ಫಸ್ಟ್ ಹೋದ್ವಿ. ಅಲ್ಲಿ ದೊಡ್ಡ ಬಂಡೆಗಳಿದೆ. ಅದ್ರ ಮೇಲೆ ಒಂದು ದೊಡ್ಡ ಜಟಾಯು ಪಕ್ಷಿನ ಮಾನ್ಯುಮೆಂಟ್ ಥರ ಮಾಡಿ ನಿಲ್ಲಿಸಿದ್ದಾರೆ. ಬಂಡೆಗಳ ಮೇಲೆ ಹತ್ಕೊಂಡು ಹೋದರೆ ಏನೂ ಇಲ್ಲ, ಸುತ್ತ ಒಂದು ಪಾರ್ಕ್ ಇದೆ ಅಷ್ಟೇ. ಅಲ್ಲಿಂದ ವ್ಯೂ ಚೆನ್ನಾಗಿದೆ. ಈ ಊರಿಗೆ ಲೇಪಾಕ್ಷಿ ಅಂತ ಯಾಕೆ ಹೆಸರು ಬಂತು ಅಂದರೆ 2 ಸ್ಟೋರಿ ಇದೆ. ಒಂದು, ರಾಮಾಯಣ ಕಾಲದಲ್ಲಿ ಜಟಾಯು ಪಕ್ಷಿ ರಾವಣನಿಂದ ಒದೆ ತಿಂದು ಇಲ್ಲಿ ಬಿದ್ದಿರುತ್ತೆ. ರಾಮ ಅದನ್ನು ನೋಡಿ ಲೇ ಪಕ್ಷಿ ಅಂತ ಕರೀತಾನೆ. ಲೇ ಪಕ್ಷಿ ಅಂದರೆ ರೈಸ್ ಬರ್ಡ್ ಅಥವಾ ಎದ್ದೇಳು ಪಕ್ಷಿ ಏನೋ ಥರ. ಸೊ ಅದಕ್ಕೆ ಈ ಊರಿಗೆ ಲೇಪಾಕ್ಷಿ ಅಂತ ಹೆಸರು ಬಂತು ಅಂತ. ಮತ್ತೊಂದು ಸ್ಟೋರಿ ಏನಪ್ಪ ಅಂದರೆ, ಈ ದೇವಸ್ಥಾನನ ಕಟ್ಟಿಸಿದಂಥ ವಿರೂಪಣ್ಣ ಅನ್ನೋ ಟ್ರೆಷರರ್ ವಿಜಯನಗರ ಸಾಮ್ರಾಜ್ಯದವನಾಗಿರ್ತಾನೆ. ಅವನು ಈ ದೇವಸ್ಥಾನ ಕಟ್ಟೋದಕ್ಕೆ ಪರ್ಮಿಷನ್ ತೊಗೊಂಡಿಲ್ಲ, ಟ್ರೆಷರಿ ಫಂಡ್ನ ಯೂಸ್ ಮಾಡಿದ್ದಾನೆ ಇದನ್ನು ಬಿಲ್ಡ್ ಮಾಡೋದಕ್ಕೆ ಅಂತ ಹೇಳಿ ಆರೋಪ ಮಾಡಿ ಅವನ ಕಣ್ಣುಗಳನ್ನ ಕೀಳೋದಕ್ಕೆ ಆದೇಶ ಕೊಡ್ತಾನೆ ರಾಜ. ಆಗ ವಿರೂಪಣ್ಣನಿಗೆ ಕೋಪ ಬಂದು ತನ್ನ ಕಣ್ಣನ್ನು ತಾನೇ ಕಿತ್ಕೊಂಡು ದೇವಸ್ಥಾನದ ಗೋಡೆ ಮೇಲೆ ಎಸ್ಬಿಟ್ಟು ಹೇಳ್ತಾನೆ, ಲೇಪಾಕ್ಷಿ ಅಂದರೆ ವಿಲೇಜ್ ಆಫ್ ದ ಬ್ಲೈಂಡೆಡ್ ಐ, ಕಣ್ಣು ಕಾಣಿಸ್ದೇ ಇರೋ ಹಳ್ಳಿ ಅಥವಾ ಊರು ಅಂತ. ಅದರಿಂದ ಇದಕ್ಕೆ ಲೇಪಾಕ್ಷಿ ಅಂತ ಹೆಸರು ಬಂತು ಅಂತಲೂ ಹೇಳ್ತಾರೆ. ಆ ಕಣ್ಣು ಎಸ್ತಿರೋ ಮಾರ್ಕು ಇನ್ನೂ ಆ ಗೋಡೆಗಳ ಮೇಲೆ ಇದೆಯಂತೆ. ಬ್ರಿಟಿಷ್ ಅವರು ಆ ಬ್ಲಡ್ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡಿ ಟೆಸ್ಟ್ ಮಾಡಿದಾಗ ಅದು ಹ್ಯೂಮನ್ ಬ್ಲಡ್ ಅಂತಲೇ ಕನ್ಫರ್ಮ್ ಮಾಡಿದ್ರಂತೆ. ಇದಿಷ್ಟು ಊರಿನ ಹಿಸ್ಟ್ರಿ. ಇಲ್ಲಿರೋ ಟೆಂಪಲಲ್ಲಿ ವೀರಭದ್ರ ಸ್ವಾಮಿನ ಪೂಜೆ ಮಾಡ್ತಾರೆ. ಗರ್ಭಗುಡಿನಲ್ಲಿ ವೀರಭದ್ರ ಸ್ವಾಮಿ ಅಲ್ಲದೆ ಬೇರೆ ಬೇರೆ ದೇವರುಗಳು ಇದೆ. ದುರ್ಗಾ, ವಿಷ್ಣು ಜೊತೆಗೆ ಇನ್ನೂ ಬೇರೆ ದೇವರುಗಳಿದೆ. ಎಲ್ಲದಕ್ಕೂ ಪೂಜೆ ನಡೆಯುತ್ತೆ ಅಲ್ಲಿ. ಮೇನ್ ಅಟ್ರ್ಯಾಕ್ಷನ್ ಆ ಟೆಂಪಲಲ್ಲಿ ಅಂದರೆ ಒಂದು ಹ್ಯಾಂಗಿಂಗ್ ಪಿಲ್ಲರ್. ಅಲ್ಲಿರೋ 70 ಕಂಬಗಳಲ್ಲಿ ಒಂದು ಕಂಬ ಕಂಪ್ಲೀಟಾಗಿ ನೆಲಕ್ಕೆ ಟಚ್ ಆಗಿಲ್ಲ. ಒಂದು ಬಟ್ಟೆ ತಗೊಂಡು ಪಾಸ್ ಮಾಡಿದ್ರೆ ಈ ಕಡೆಯಿಂದ ಆ ಕಡೆಗೆ ಈಸಿಯಾಗಿ ಹೋಗುತ್ತೆ. 2ನೇದು ಬಂದು ಇನ್ಕಂಪ್ಲೀಟ್ ಆಗಿರೋ ಒಂದು ಮಂಟಪ. ಅದನ್ನು ಗಿರಿಜಾ ಕಲ್ಯಾಣ ಮಾಡೋದಕ್ಕೋಸ್ಕರ ಕಟ್ತಾಯಿದ್ರು ಅಂತಲೂ ಹೇಳ್ತಾರೆ. ಆಮೇಲೆ ಅಲ್ಲಿರೋ ಕಂಬಗಳ ಮೇಲೆಲ್ಲ ಒಂದೊಂದು ದೇವರುಗಳು ಅಥವಾ ಋಷಿ ಮುನಿಗಳು ಯಾರ್ಯಾರು ಗಿರಿಜಾ ಕಲ್ಯಾಣಕ್ಕೆ ಬಂದಿದ್ರು ಅವ್ರದ್ದು ಎಲ್ಲದನ್ನು ಕೆತ್ತನೆ ಮಾಡಿದ್ದಾರೆ. ದೇವಸ್ಥಾನ ತುಂಬಾ ದೊಡ್ಡದಿದೆ. ಜನರಲಿ ಎಲ್ಲ ದೇವಸ್ಥಾನದಲ್ಲೂ ಗರ್ಭಗುಡಿ ಆದ ತಕ್ಷಣ ಒಂದು ಪ್ರಾಂಗಣ ಅಥವಾ ಒಂದು ಆವರಣ ಇರುತ್ತೆ. ಈ ದೇವಸ್ಥಾನದಲ್ಲಿ 2 ಇದೆ. ಸೊ ಅಷ್ಟು ದೊಡ್ಡದಿದೆ ದೇವಸ್ಥಾನ. ಇನ್ನು 3ನೇ ಅಟ್ರ್ಯಾಕ್ಷನ್ ಈ ದೇವಸ್ಥಾನದಲ್ಲಿ ಅಂದರೆ ಏಕಶಿಲೆನಲ್ಲಿ ಕೆತ್ತಿರೋ ಒಂದು ಶಿವಲಿಂಗ.
ಲೇಪಾಕ್ಷಿಗೆ ಹೋಗೋದಕ್ಕೆ ಆಲ್ಮೋಸ್ಟ್ 2.5 ಅವರ್ಸ್ ಜರ್ನಿ ಆಗುತ್ತೆ ಬ್ಯಾಂಗ್ಳೂರಿಂದ. ಬಿಸಿಲು ಸ್ವಲ್ಪ ಜಾಸ್ತಿನೇ ಇರುತ್ತೆ ಇಲ್ಲಿ ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ. ಯಾವುದಾದ್ರೂ ಒಂದು ವೀಕೆಂಡ್ ತುಂಬ ಬೋರ್ ಆಗ್ತಿದೆ, ಎಲ್ಲಾದರೂ ಹತ್ತಿರದಲ್ಲಿ ಸುತ್ತಾಡ್ಕೊಂಡು ಬರೋಣ ಅಂದರೆ ಈ ಟೆಂಪಲ್ಗೆ ಒಂದು ಸತಿ ವಿಸಿಟ್ ಮಾಡ್ಬೋದು. ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಬೇರೆ ಕಡೆಗೆ, ಆದರೆ ಇದು ಆನ್ ದ ವೇ ಇದ್ದಿದ್ದರಿಂದ ಕವರ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ವಿ. ಬಟ್ ಬಂದಿದ್ದಕ್ಕೂ ಒಂದು ಒಳ್ಳೆ ದೇವಸ್ಥಾನ ನೋಡ್ದಂಗೆ ಆಯಿತು. ಜಟಾಯು ಥೀಮ್ ಪಾರ್ಕ್, ದೇವಸ್ಥಾನ, ನಂದಿ ಇದು ಮೂರನ್ನು ಕವರ್ ಮಾಡೋದಕ್ಕೆ ಹಬ್ಬ ಅಂದರೆ 1.5 2 ಗಂಟೆ ಸಾಕು. ನಾವು ಎಲ್ಲ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ ನೆಕ್ಸ್ಟ್ ಲೊಕೇಶನ್ಗೆ. ನೆಕ್ಸ್ಟ್ ಲೊಕೇಶನ್ ಏನಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತೆ ನಾಳೆ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.